ಶಾಸಕ ಎಚ್.ಡಿ. ತಮ್ಮಯ್ಯ ಅವರಿಗೆ ನಗರಸಭೆಯ ಯಾವುದೇ ವಿಚಾರವಾಗಿ ಮತ ಚಲಾಯಿಸುವ ಹಕ್ಕು ಇಲ್ಲ ಎಂದು ಬಿಜೆಪಿ ನಗರಸಭಾ ಸದಸ್ಯ ಟಿ. ರಾಜಶೇಖರ್ ಅವರು ಹೇಳಿದ್ದಾರೆ. ನಾವು 17 ಜನ ಸದಸ್ಯರು ಅಧ್ಯಕ್ಷರಿಗೆ ತಿಳಿಸಿದಂತ ಸಂದರ್ಭದಲ್ಲಿ ಅಧ್ಯಕ್ಷರು ಯಾರಿಗೆ ಜಮಾ ಖರ್ಚಿಗೆ ಒಪ್ಪಿಗೆ ಇಲ್ಲ ಎಲ್ಲರೂ ಕೈ ಎತ್ತಿ ಅಂದ್ರು. ಸಭೆಯಲ್ಲಿ ಹಾಜರಿದ್ದಂತ 33 ಸದಸ್ಯರು ಪ್ಲಸ್ ಸ್ಥಳೀಯ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಸೇರಿ ಅಧ್ಯಕ್ಷರು ಸೇರಿ 34ರಲ್ಲಿ ಅಧ್ಯಕ್ಷರು ಮೇಲ್ ಕೂತಿದ್ರು, 33 ಜನ ಕೆಳಗೆ ಕೂತಿದ್ವಿ ಶಾಸಕರು ಸೇರಿ. 17 ಜನ ನಮ್ಮ ಸದಸ್ಯರು ಅವರ ಒಂದು ಜಮಾ ಖರ್ಚಿಗೆ ವಿರೋಧವಾಗಿ ಅನುಮೋದನೆಯನ್ನ ಕೊಡ್ಲಿಲ್ಲ. ಈ ಸಂದರ್ಭದಲ್ಲಿ ಮತಕ್ಕೆ ಹಾಕಿದಂತ ಸಂದರ್ಭದಲ್ಲಿ ಅವರಿಗೆ ಮತದಲ್ಲಿ ಸೋಲಾಯಿತು. ತಕ್ಷಣ ಸೋಲಾಗಿದ್ದನ್ನ ಕಂಡು ಅಧ್ಯಕ್ಷರು ಸಭೆಯಿಂದ ಶಾಸಕರ ಕೆಳಗಡೆಯಿಂದ ಶಾಸಕರು ಕೆಳಗೆ ಕೂತಿದ್ರು. ಆ ಸಂದರ್ಭದಲ್ಲಿ ಶಾಸಕರು ಸಭೆಯಿಂದ ಎದ್ದೇಳಿ ಅಂತೇಳಿ ಸನ್ನೆಯನ್ನ ಮಾಡಿದ್ರು. ಅದು ತಮ್ಮ ಎಲ್ಲರ ವಿಡಿಯೋದಲ್ಲಿ ಅದು ರೆಕಾರ್ಡ್ ಆಗಿದೆ. ನಾವು ನಿಮ್ಮ ಬಿತ್ತರಾದಂತ ಚಾನಲ್ ಮುಖಾಂತರ ನಾವು ನೋಡಿದೀವಿ. ಅದನ್ನ ಅಧ್ಯಕ್ಷಂಗೆ ಎದ್ಬಾ ಅಂತ ಕರೆದಿರೋದು. ಒಬ್ರು ಸ್ಥಳೀಯ ಶಾಸಕರು 35 ವಾರ್ಡನ್ನು ಸಮಾಧಾನವಾಗಿ ಕೊಂಡೊಯ್ದು ಅವರಿಗೆ ಸಂಖ್ಯೆ ಬಲದಲ್ಲಿ ಅನುಮೋದನೆ ಸಿಕ್ಕಿದೆ ಅಂತ ಆಗಿದ್ರೆ ಆವತ್ತಿನ ಸಭೆಯಲ್ಲಿ 45 ವಿಷಯಗಳಿದೆ. ಅವತ್ತಿನ ಸಾಮಾನ್ಯ ಸಭೆಯಲ್ಲಿ 45 ವಿಷಯಗಳಿದೆ. ಪ್ರತಿ ವಿಷಯನೂ ಅವರು ಅನುಮೋದನೆ ನಗರಸಭೆ ಸದಸ್ಯರ ವತಿಯಿಂದ ತಗೊಳ್ಳೇಬೇಕು, ಚರ್ಚೆ ಆಗ್ಲೇಬೇಕು. ಪರ ವಿರೋಧ ಮತಕ್ಕೆ ಹಾಕಿದ್ರು ಅದನ್ನ ದಾಖಲಿಸಲೇಬೇಕು. ಇವರು 2ನೇ ವಿಷಯಕ್ಕೆ ಅಧ್ಯಕ್ಷನ ಕರ್ಕೊಂಡು ಸಭೆಯನ್ನ ಬಿಟ್ಟು ತೆರಳಿರೋದು. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರಸಭೆಯ ಯಾವುದೇ ವಿಷಯದ ಮೇಲೆ ಪರ ವಿರೋಧ ಮತದಾನ ಚಲಾಯಿಸಲು ಶಾಸಕರಿಗೆ ಮತದಾನದ ಹಕ್ಕು ಇಲ್ಲ. ಕರ್ನಾಟಕ ಮುನ್ಸಿಪಲ್ ಆಕ್ಟ್ 1964ರ ಪ್ರಕಾರ ಮತದಾನದ ಹಕ್ಕು ಇಲ್ಲ. ಈ ಕಾನೂನು ತಿಳಿಯದೆ ಶಾಸಕರು ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ಹೇಳಿದ್ದಾರೆ. ನಡೆದಂತ ಸಭೆಯಲ್ಲಿ ಎಚ್.ಡಿ. ತಮ್ಮಯ್ಯನವರು ಕೈ ಎತ್ತಿದ್ದಾರೆ. ಅವರು ತಮ್ಮ ಸಿಗ್ನೇಚರ್ ಅನ್ನ ಹಾಕಿದ್ದಾರೆ. ಅವರು ಎಲ್ಲರಿಗೂ ಈ ವಿಕ್ಟ್ರಿ ಸಿಂಬಲ್ ಅನ್ನ ತೋರಿಸಿದ್ದಾರೆ. ತಾವೆಲ್ಲ ಗಮನಿಸಿದ್ರೆ ತಮ್ಮ ಚಾನಲ್ ಅಲ್ಲಿ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಕರ್ನಾಟಕ ಮುನ್ಸಿಪಲ್ ಆಕ್ಟ್ 1964 ಈ ಆಕ್ಟ್ ಅಲ್ಲಿ ಇದನ್ನೆಲ್ಲರೂ ಕೊಡಿ. ಈ ಆಕ್ಟ್ ಅಲ್ಲಿ ಪಾರ್ಟಿಸಿಪೇಷನ್ ಆಫ್ ಲೆಜಿಸ್ಲೇಚರ್ ಅಂದ್ರೆ ಒಬ್ಬ MLA ಏನ್ ಪಾರ್ಟಿಸಿಪೇಷನ್ ಇರುತ್ತೆ ಚಿಕ್ಕಮಗಳೂರು ನಗರಸಭೆಯಲ್ಲಿ ಅನ್ನೋದು ಕ್ಲಿಯರ್ ಮಾಡಿದ್ದಾರೆ. ನಾನು ಅದರಲ್ಲಿ ನಿಮಗೆ ಮಾರ್ಕ್ ಮಾಡಿ ಕೊಟ್ಟಿದ್ದೀನಿ. ಅದರಲ್ಲಿ ಇದೆ, ನಗರಸಭೆಯ ಎಲ್ಲ ಸಭೆಗಳಲ್ಲಿ ಭಾಗವಹಿಸಬಹುದು, ನಗರಸಭೆಯ ಎಲ್ಲ ಸಭೆಗಳಲ್ಲಿ ಚರ್ಚೆಯಲ್ಲಿ ಭಾಗವಹಿಸಬಹುದು. ಆದರೆ MLA ಸಾಹೇಬರಿಗೆ ಕೈ ಎತ್ತೋದಾಗ್ಲಿ ವೋಟ್ ಹಾಕೋದಾಗ್ಲಿ ಅವಕಾಶ ಇರುವುದಿಲ್ಲ. ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಕಾಂಗ್ರೆಸ್ನ ಕೈಗೊಂಬೆಯಾಗಿದ್ದು ಕೋಟಿ ಲೂಟಿ ಮಾಡಲು ಹುನ್ನಾರ ನಡೆಸಿದ್ದಾರೆ. ಮೊನ್ನೆ ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ತರಾತುರಿಯಲ್ಲಿ ಬಿಲ್ ಪಾಸ್ ಮಾಡಲು ಹೊರಟಿರುವುದು ಕಮಿಷನ್ ಹೊಡೆಯಲು ಹೊರಟಿದ್ದಾರೆ. ನಗರಸಭೆಯಲ್ಲಿ ಹಣವೇ ಇಲ್ಲದೆ 3 ಕೋಟಿ ಟೆಂಡರ್ ಕರೆದಿರುವುದು ತನ್ನ ಮನೆಯ ಆಸ್ತಿಯಂತೆ ಕಾನೂನು ಮೀರಿ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಾರ್ವಜನಿಕರ ದುಡ್ಡನ್ನ ದುಂದುವೆಚ್ಚ ಮಾಡೋದನ್ನ ನಿಲ್ಲಿಸಿದ್ರೆ ನಾವು ಇವತ್ತು ಸಂಪೂರ್ಣ ಸಹಕಾರವನ್ನ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಕೊಡ್ತೇವೆ. ಆದರೆ ಅವ್ರ ಮನೆ ಸೊತ್ತಾಗಿ ಮಾಡಿಕೊಂಡು ಕಳೆದ 20 ವರ್ಷದಿಂದ ನಗರಸಭೆ ಅಧ್ಯಕ್ಷನ ಮೇಲೆ ಯಾರೂ ಸಹಿತ ಈ ರೀತಿ ಸಭೆಗಳಲ್ಲಿ ಗೊಂದಲ ಆಗಿರೋದನ್ನ ನಮ್ಮ ಚಿಕ್ಕಮಗಳೂರು ನೋಡಿರ್ಲಿಲ್ಲ. ಇಷ್ಟು ಗೊಂದಲವನ್ನ ಮಾಡಿಕೊಂಡು, ಇಷ್ಟು ಭ್ರಷ್ಟಾಚಾರವನ್ನ ಮಾಡಿಕೊಂಡು ಚಿಕ್ಕಮಗಳೂರು ನಗರವನ್ನ 6 ತಿಂಗಳಲ್ಲಿ ಲೂಟ್ ಮಾಡಿ ಗುಡಿಸಿ ಗುಂಡಾಂತರ ಮಾಡಬೇಕು ಅಂತ ಮಾಡಿರೋ ನಗರಸಭೆ ಅಧ್ಯಕ್ಷನಿಗೆ ನಾವು ಅವಕಾಶ ಮಾಡ್ತೀವಿ. ಮತ್ತು ಶಾಸಕರಿಗೂ ಅವರು ಚಿಕ್ಕಮಗಳೂರು ನಗರದ ಶಾಸಕರು ನಗರಸಭೆಯ ಸದಸ್ಯರ ರೀತಿಯಲ್ಲಿ ವರ್ತಿಸೋದನ್ನು ಬಿಟ್ಟು ಅವರ ಘನತೆಗೆ ಗೌರವಕ್ಕೆ ತಕ್ಕಾಗಿ ಎಲ್ಲ ಸದಸ್ಯರನ್ನ ಒಂದಾಗಿ ನೋಡಿ
ಎಲ್ಲ 35 ವಾರ್ಡು ತಮ್ಮ ಕ್ಷೇತ್ರ ಅಂತ ಅನ್ಕೊಂಡು ತಾವೇ ಈ ಒಂದು ಲೂಟಿಲಿ ಪಾಲ್ದಾರರು ಅನ್ನಿಸ್ಕೋಬಾರ್ದು. ಈ ಲೂಟಿಯನ್ನು ತಡಿಬೇಕು. ವರಸಿದ್ದಿ ವೇಣುಗೋಪಾಲ್ಗೆ ಕಾಂಗ್ರೆಸ್ ಅವ್ರು ಕೊಡ್ತಿರೋ ಬೆಂಬಲ ನೋಡಿದ್ರೆ ಚಿಕ್ಕಮಗಳೂರಿನ ಜನ ಈ ರೀತಿ ಮುಂದಿನ ದಿನಗಳಲ್ಲಿ ಮಾತಾಡ್ಕೋಬಹುದು ಅನ್ನೋದು ನಮ್ಮ ಸಂಶಯ ಇದೆ. ಯಾವುದೇ ಲೂಟಿಲ್ ಸಿಗಾಕೊಂಡ್ರು ಕಮಿಷನರೇ ಜೈಲಿಗೆ ಹೋಗೋದು, ಕಮಿಷನರೇ ಸಸ್ಪೆಂಡ್ ಆಗೋದು. ಅಧ್ಯಕ್ಷನ ಸಸ್ಪೆಂಡ್ ಮಾಡೋದಾಗ್ಲಿ, ಅಧ್ಯಕ್ಷನ ಏನಾದ್ರು ಮಾಡೋದಾಗ್ಲಿ ಕಾನೂನಲ್ಲಿ ಇರಲ್ಲ. ಕಮಿಷನರು AEE ಸೂಪರ್ಡೆಂಟ್ AE ಅವರೇ ಬಿಲ್ಲಿಗೆ ಸೈನ್ ಹಾಕೋದು. ಬಾಳೆಹಣ್ಣು ತಿಂದ ತಪ್ಪಿಸ್ಕೊಂತಾನೆ, ಸಿಪ್ಪೆ ಹಿಡ್ಕೊಂಡವ್ರು ಸಿಗಾಕೊಂತಾರೆ ಅಂತ ಗಾದೆ ಇದೆಯಲ್ಲ, ಎಲ್ಲ ಅಧಿಕಾರಿಗಳಿಗೆ ಹೆಸರ ಕೊಡ್ತಾ ಇದ್ದೀವಿ. ನಾವು ಶಾಸಕರ ಏಜೆಂಟ್ರಂತೆ, ಕಾಂಗ್ರೆಸ್ಸರ ಏಜೆಂಟ್ರಂತೆ ನಗರಸಭೆಯಲ್ಲಿ ವರ್ತಿಸಿದ್ರೆ ಮುಂದೆ ಏನು AC ಕುಮಾರ್ ಅವರು ತಮ್ಮ ಹೋರಾಟ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಲೋಕಾಯುಕ್ತದಲ್ಲಿ ಏನು ಕೇಸ್ ಇದೆ ಆ ಕೇಸನ್ನು ನಾವು ಕೈಗೆತ್ಕೊಂಡು ಅದಕ್ಕೊಂದು ಅಂತ್ಯವನ್ನು ಕಾಣಿಸ್ತೀವಿ ಅಂತೇಳಿ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾನೆ. ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಉಪಾಧ್ಯಕ್ಷರಾದ ಅಮೃತೇಶ್ ಚನ್ನಕೇಶವ್, ನಗರಸಭಾ ಸದಸ್ಯರಾದ AC ಕುಮಾರ್, ಮಧುರಾಜ್ ಅರಸ್, ಕವಿತಾ ಶೇಖರ್, ಗೋಪಿ, ರೂಪಾ ಕುಮಾರ್ ಉಪಸ್ಥಿತರಿದ್ದರು.